ನೋಡಿ ಸಪ್ಪಗಿಂದಿದ್ದಾಳೆ. ಇದಳು ಒರಿಜಿನಲ್ ಫೇಸ್ ಬೆಳಗ್ಗೆಯಿಂದ. ಪುಳಿಯೋಗರೆ ಪಡ್ನ ಅದರಳು ಒಂದು ಕಡಲೆಬೇಳೆ ಇಲ್ಲ, ಒಂದು ಕರಿಬೇವಿಲ್ಲ, ಏನಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ನಾನಿವತ್ತು ಬೆಳಿಗ್ಗೆ ತಿಂಡಿ ಏನು ಅಂತಂದರೆ, ತಿಂಡಿ ಬಂದು ಪುಳಿಯೋಗರೆ ಮಾಡಿದ್ದೆ. ತಗೊಂಡಿದ್ದೀನಿ ಸ್ವಲ್ಪ, ಅದನ್ನು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಉಪ್ಪು ಹಾಕಿದ್ಯಾ ಮೊಟ್ಟೆಗೆ? ಹಾಂ, ಅದು ಉಪ್ಪು ಹಿಡಿದ್ರೆ ಚೆನ್ನಾಗಿ. ಸ್ವೀಟ್ ಮಾಡ್ತಿದ್ವಿ. ಕತ್ತೆ ಇದೇನು ಪುಳಿಯೋಗರೆ ಇದೆ, ಈ ಥರ ಇದೆ ಪುಳಿಯೋಗರೆ ಪಟ್ಟಣ. ಇದು ಒಂದು ಕಡಲೆಬೇಳೆ ಯಾರು ಇಲ್ಲ. ಅಯ್ಯೋ, ಇದೊಂಥರ ಪುಳಿಯೋಗರೆ ಪಟ್ಟಣ. ಹಂಗೆ ನೀನು ಹಾಕ್ಬೇಕಿತ್ತು ಅನ್ಸುತ್ತೆ ಮೋಸ್ಟ್ಲಿ. ಕಡಲೆಬೇಳೆ ಹಾಕಿದ್ದೀನಿ. ಹಾಕಿದ್ಯಾ? ಹೊಸ ಪುಳಿಯೋಗರೆ ಪಟ್ಟಣ ಅದರಳು ಒಂದು ಕಡಲೆಬೇಳೆ ಇಲ್ಲ, ಒಂದು ಕರಿಬೇವಿಲ್ಲ, ಏನಿಲ್ಲ. ಪುಳಿಯೋಗರೆ ಗೊಜ್ಜಿಗೆ ಫ್ರೆಂಡ್ಸ್ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಪುಳಿಯೋಗರೆಗೆ ನನ್ನ ಮಗಳಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ. ಹಂಗಾಗಿ ನಾನು ಮೊಟ್ಟೆನ ಉರಿತಾ ಇರೋವಂಥದ್ದು. ಮೊಟ್ಟೆಯಲ್ಲಿ ಆಮ್ಲೆಟ್ ಆದರೂ ಹಾಕ್ಬೋದು, ಅಥವಾ ಈ ಥರ ಫ್ರೈ ಮಾಡಾದರೂ ಕೊಟ್ಟರೆ ಅವಳು ತುಂಬ ಇಷ್ಟಪಡ್ತಾಳೆ. ಪುಳಿಯೋಗರೆಗೆ ಈ ಸೈಡಿಗೆ ಮೊಟ್ಟೆ ಇದ್ದರೆ ಅವಳು ಪುಳಿಯೋಗರೆ ಮಾಡೋಣಂಥದ್ದು, ಇಲ್ಲಾಂದರೆ ಬೇಡ ಅಂತ ಹೇಳ್ತಾಳೆ. ಆ ಥರ ಇದು ಒಂದು RK ಅಂತೇಳ್ಬಿಟ್ಟು, RK ಪುಳಿಯೋಗರೆ ಮಿಕ್ಸ್ ಅಂತೇಳಿ ತುಂಬ ಸ್ಟ್ರಾಂಗ್ ಇರುತ್ತೆ. ನನಗೆ ಗೊತ್ತಿಲ್ಲ, ನಾನು ಫಸ್ಟೇ ಯೂಸ್ ಮಾಡ್ತಿರೋಂಥದ್ದು ಈ ಒಂದು ಪ್ಯಾಕು. ನಾನು ದಬ ಅಂತ ಸುರಿದ್ಬಿಟ್ಟೆ, ನಂಗೆ ಗೊತ್ತಾಗಲಿಲ್ಲ, ತುಂಬ ಸ್ಟ್ರಾಂಗ್ ಇತ್ತು. ಸಾಕೋದಕ್ಕೆ ನಾವು ಸ್ವಲ್ಪ ಮಾತ್ರ ಪುಡಿ, ಒಂದು 2-3 ಸ್ಪೂನ್ ಹಾಕಿದ್ರೆ ಸಾಕು, ಒಂದು ಇಬ್ಬರಿಗೆ ಮಾಡೋವಂಥದ್ದಿತ್ತು ಅಂತಂದರೆ ದಬ ಹಾಕ್ಬಿಟ್ಟೆ. ಏನಂದರೆ ಮಾಮೂಲಿ ಮಿಕ್ಸ್ ಸಿಗುತ್ತಲ್ವ, ಈ ಒಂದು ಪುಳಿಯೋಗರೆ ಪ್ಯಾಕೆಟ್ 10 ರೂಪಾಯಿದು, ಆ ಥರದ್ದು ಒಂದು ಪ್ಯಾಕ್ ಹಾಕ್ಬಿಡ್ತೀನಿ. ನಾನು ಇಬ್ಬರಿಗಾದ್ರೂ ಕೂಡ ಅಷ್ಟೇ ಒಂದು ಪ್ಯಾಕ್ ಫುಲ್ ಹಾಕ್ಬಿಟ್ಟು, ಸ್ವಲ್ಪ ಗೊಜ್ಜೆಚ್ಚಾಯಿತು ಅಂತಂದರೆ ಎತ್ತಿಡೋ ಅಂಥದ್ದು. ಹಂಗಾಗ್ಬಿಟ್ಟು ಆ ಒಂದು ಮೆಜರ್ಮೆಂಟಲ್ಲಿ ನಾನು ಹಾಕಿದೆ. ಅದರಲ್ಲಿ ಒಂದು ಅರ್ಧ ಹಾಕೋಣ, ಅದಕ್ಕೂ ಒಂದು 10 ರೂಪಾಯಿ ಪ್ಯಾಕೆಟ್ಗಿಂತ ತುಂಬಾ ದೊಡ್ಡದಿತ್ತು ಈ ಒಂದು ಪ್ಯಾಕು. ಹಾಗಾಗಿ ಅದರಲ್ಲಿ ಅರ್ಧ ಹಾಕಿದ್ರೆ ಆಯಿತು ಅಂತೇಳ್ಬಿಟ್ಟು ತುಂಬ ಸ್ಟ್ರಾಂಗ್ ಇತ್ತು. ಇದರಲ್ಲಿ ಒಂದು ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಕಡಲೆಬೀಜ ಏನೂ ಇರೋದಿಲ್ಲ, ನಾವು ಆ್ಯಡ್ ಮಾಡಬೇಕು. ಇದೇ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದಂಥದ್ದು, ಹಾಗಾಗಿ ಗೊತ್ತಾಗಲಿಲ್ಲ ನನಗೆ. ನೀವೇನಾದರೂ ಈ ಒಂದು RK ಪುಳಿಯೋಗರೆ ಮಿಕ್ಸ್ ಏನೋ ತೊಗೊಂಬಂದು ನೀವು ಪುಳಿಯೋಗರೆ ಮಾಡ್ತೀರಾ ಅಂತ ಅನ್ನೋದಿತ್ತು ಅಂತಂದರೆ, ಇವತ್ತಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಕರಿಬೇವು ಇದನ್ನೆಲ್ಲ ಹಾಕೋಬೇಕಾಗುತ್ತೆ. ಬೇರೆದಾಯಿತು ಅಂತಂದರೆ ನಾವೇನು ಹಾಕೋದೇ ಬೇಡ, ಬರೀ ಎಣ್ಣೆ ಒಂದು ಬಿಸಿ ಮಾಡಿಕೊಂಡು ನಾವು ಹಾಕ್ಬಿಟ್ಟು ಅನ್ನ ಹಾಕ್ಬಿಟ್ಟು ಕಲಿಸ್ಕೊಂಡು ಊಟ ಮಾಡಿದ್ರೂ ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಹಾಗಲ್ಲ. ಇವಾಗ ನಾನು ಬಿಸಿ ಅನ್ನ ಮಾಡಿದ್ದೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿದ್ದೀನಿ. ನೋಡಿ, ಅರ್ಧ ಗೊಜ್ಜು ಎತ್ತಿಟ್ರೂ ಕೂಡ ಯಾವ ಕಲ್ಲರ್ ಕಾಣ್ತಾ ಇದೆ ಅಂತೇಳಿ. ದೇವಸ್ಥಾನದಲ್ಲಿ ಏನು ಟೇಸ್ಟ್ ಇತ್ತಲ್ವ, ಅದೇ ಟೇಸ್ಟ್ ಕೊಡ್ತಾಯಿತ್ತು. ಮೋಸ್ಟ್ಲಿ ಈ ಒಂದು ಪೌಡ್ರನ್ನ ಯೂಸ್ ಮಾಡ್ತಾರೇನೋ ಗೊತ್ತಿಲ್ಲ, ಅಥವಾ ಇದೇ ಥರ ಅವರು ಸ್ಟ್ರಾಂಗ್ ಆಗಿರೋಂಥದ್ದನ್ನೇ ದೇವಸ್ಥಾನದಲ್ಲಿ ಪುಡಿ ಮಾಡಿಟ್ಕೊಂಡು ದೇವಸ್ಥಾನದಲ್ಲಿ ಪುಳಿಯೋಗರೆಗೆ ಅಂತೇಳಿ ಪ್ರಸಾದ ಕೊಡ್ತಾರಲ್ವ, ಪುಳಿಯೋಗರೆ ಅಂತೇಳ್ಬಿಟ್ಟು ಆ ಒಂದು ಟೇಸ್ಟೇ ಕೊಡ್ತಾಯಿತ್ತು ಈ ಒಂದು ಪುಳಿಯೋಗರೆ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟ್ ಇತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಬಟ್ ಆದರೆ ಕಡಲೆಬೀಜ, ಕಡಲೆಬೇಳೆ ಈ ಥರದ್ದೆಲ್ಲ ನೀವು ಆ್ಯಡ್ ಮಾಡಬೇಕಾಗುತ್ತೆ, ಕರಿಬೇವು. ಫ್ರೆಂಡ್ಸ್, ಇವಾಗ ಬಿಸಿ ಒಂದು ಪುಳಿಯೋಗರೆ ಆಗಿದೆ. ನಮ್ಮ ಕೂಕುಗಂತೂ ಮಸ್ಟ್ ಆ್ಯಂಡ್ ಶುಡ್ ಇದು ಇರಲೇಬೇಕು ಮೊಟ್ಟೆ. ಹಾಗಾಗಿ ಮೊಟ್ಟೆನೂ ಕೂಡ ಹುರಿದಿದ್ದಲ್ವ, ಅವಳಿಗೆ ಕೊಡ್ತಾ ಇದ್ದೀನಿ ಸರ್ವ್ ಮಾಡಿ. ದಿಸ್ ಈಸ್ ಯುವರ್ ತಿಂಡಿ. ಥ್ಯಾಂಕ್ ಯು. ಗೋಬಮ್ಮ ಯಾರು ನೀನು? ಫ್ರೆಂಡ್ಸ್, ನಾನು ನಿಮಗಿಲ್ಲಿ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ಒಂದು ಬಿಸಿಬೇಳೆಭಾತ್ ಏನು ಮಾಡಿರ್ತೀವಲ್ಲ, ಅದು ಜಾಸ್ತಿ ಆಗಿಬಿಡುತ್ತೆ. ಗೊತ್ತಿಲ್ಲದೆ ನಾವು ಒಂದು ಬೇಳೆ ಏನಾದರೂ ಕ್ವಾಂಟಿಟಿ ಜಾಸ್ತಿ ಆಯಿತು, ಅಥವಾ ಹೆಸರುಬೇಳೆ ಹಾಕಿದರೆ ಮಂದ ಬರುತ್ತೆ. ಅದು ಎಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿದ್ರು ಕೂಡ ಮಂದ ಬರುತ್ತೆ. ಅಕ್ಕಿ ಹಾಕ್ಬಿಟ್ರು ಅಂತ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ನಾವು ತುಂಬ ತೆಳುವಾಗೆ ನಾವು ಬೇಯಿಸ್ಕೊಂಡಿರ್ತೀವಿ, 2-3 ಅಂದರೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಆ ಟೈಮಲ್ಲಿ. ಯಾಕಂದರೆ ಅದು ನೀರು ಹಾಕ್ಬಿಡ್ತೀವಲ್ವ, ತುಂಬ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು ಸ್ವಲ್ಪ ಎತ್ತಿಟ್ಟಿದ್ದೆ ನಾನು. ಈ ಒಂದು ಬಿಸಿಬೇಳೆಭಾತ್ ಮಾಡಿದ್ದೆ ಮನೇಲಿ, ಅದನ್ನು ಸ್ವಲ್ಪ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೆ. ಹಾಗಾಗಿ ಇದು ನೆಕ್ಸ್ಟ್ ಡೇಗೂ ಕೂಡ ನಾನು ಈ ರೀತಿ ಒಗ್ಗರಣೆ ಹಾಕ್ಕೊಂಡು, ನಾವು ಫ್ರೆಶ್ ಆಗಿದ್ದಾಗ ಅಂದರೆ ಹಿಂದಿನ ದಿನ ನಾನು ಹೇಗೆ ಮಾಡಿದ್ದೆ ಅಲ್ವ, ಅದೇ ಥರನೇ ನಾನು ಒಗ್ಗರಣೆ ಹಾಕ್ಕೊತಿರೋಂಥದ್ದು. ಆ ಥರ ಒಗ್ಗರಣೆ ಹಾಕ್ಕೊಂಡು ಈ ಒಂದು ಏನಿದೆ ಎತ್ತಿಟ್ಟಿದ್ದೀನಲ್ವ ಬಿಸಿಬೇಳೆಭಾತು, ಅದನ್ನು ನಾನು ಇದಕ್ಕೆ ನೀರೆಲ್ಲ ಹಾಕಿಬಿಟ್ಟು, ಒಗ್ಗರಣೆ ಹಾಕಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಳಿಸಿ, ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿ ಇದನ್ನು ಚೆನ್ನಾಗಿ ಕುದಿಸಿದ್ರೆ ಸೇಮ್ ಬಿಸಿಬೇಳೆಭಾತು ಹೊಸ್ದಾಗಿ ಹೆಂಗೆ ಮಾಡಿರ್ತೀವಲ್ಲ ಅದೇ ಥರನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ನಾನು ಎತ್ತಿಟ್ಟೆ ಅಂತಂದರೆ, ನಾನು ಕರೆಕ್ಟಾಗಿ ನಮ್ಮಿಬ್ಬರಿಗೆ ಎಷ್ಟಾಗೋ ಅಷ್ಟು ನಾನು ಮಸಾಲೆ ಜೋಡಿಸಿ ನಾನು ಮಾಡಿದ್ದಂಥದ್ದು. ಬಟ್ ಆದರೆ ಈ ಒಂದು ಏನು
ಬಿಸಿಬೇಳೆಭಾತ್ ಅನ್ನದ ಒಂದು ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ಕ್ವಾಂಟಿಟಿ ಜಾಸ್ತಿ ಇತ್ತು, ಹೆಸರುಬೇಳೆ ಅನ್ನದ ಒಂದು ಇದು, ಹಾಗಾಗಿ ಎತ್ತಿಟ್ಟಿದ್ದೆ. ಅದು ಮಿಕ್ಕಿತ್ತಲ್ವ, ಅದನ್ನು ಒಂದು ಟೈಮಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ ಇರೋದ್ರಿಂದ ಇದೆಲ್ಲ ಉಪಯೋಗ. ಇವಾಗ ಈ ಥರ ಒಗ್ಗರಣೆ ಹಾಕಿ ನಮ್ಮ ಕೂಗುಗೆ ಕೊಡ್ತಾ ಇರೋಂಥದ್ದು ನಾನು ಕೂಡ ತಿಂದೆ. ಇವಾಗ ಈ ಒಂದು ಏನು ಬರುತ್ತಲ್ವ ಖಾರ, ಬೂಂದಿ ಖಾರ ಅಂತಾರಲ್ವ, ಇದು ಮಸ್ಟ್ ಆ್ಯಂಡ್ ಶುಡ್ ಇದಕ್ಕೆ ಇರಲೇಬೇಕು. ಇದಿಲ್ಲ ಅಂದರೆ ನಂಗೆ ಆಸ್ ಯೂಶುವಲ್ ಇಷ್ಟನೇ ಆಗಲ್ಲ ಹಂಗೆ ತಿನ್ನೋದಕ್ಕೆ, ಇದಿಲ್ಲ ಅಂದರೆ ತಿನ್ನೋದಕ್ಕೆ ಆಗಲ್ಲ. ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಆಲೂಗಡ್ಡೆ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ತಿಂಡಿ ಬಂದು ಉಪ್ಪಿಟ್ಟು ಮಾಡ್ತಾ ಇರೋದು ಚೆನ್ನಾಗಿ ಬೇಯಬೇಕು. ಇವಾಗ ಆಲೂಗಡ್ಡೆ ಹಾಂ, ಮನೇಲಿ 2-3 ಈ ಥರ ಇದ್ವಿ ಅಂತಂದರೆ ಎಷ್ಟೇ ಅಡುಗೆ ಮಾಡಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿದ್ರು ಮಿಕ್ಕುತ್ತೆ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರು ಮಿಕ್ಕುತ್ತೆ. ಕಮ್ಮಿ ಮಾಡಿದ್ವಿ ಅಂದರೆ ಸ್ವಲ್ಪ ಒಟ್ಟಿಗೆ ಕಮ್ಮಿ ಆಗೋ ಥರ ಕಮ್ಮಿ ಆಗಿಬಿಡುತ್ತೆ. ಏನಂದರೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮಿಕ್ಬಿಡುತ್ತೆ. ಹಾಗಾಗ್ಬಿಟ್ಟು ಸ್ವಲ್ಪ ಇವತ್ತಿನ ಒಂದು ದಿನದಲ್ಲಿ ಅಂದರೆ ನೆಕ್ಸ್ಟ್ ಡೇ ಒಂದು ಬಿಸಿಬೇಳೆಭಾತ್ ಮಾಡಿದ ನೆಕ್ಸ್ಟ್ ಡೇಗೆ ನಾನು ಉಪ್ಪಿಟ್ಟು ಕೂಡ ಮಾಡಿದ್ದೆ. ಹಾಗೆ ಬೆಳಿಗ್ಗೆ ನಾನು ಪುಳಿಯೋಗರೆ ಗೊಜ್ಜೆತ್ತಿಟ್ಟಿದ್ದಲ್ವ, ಆ ಗೊಜ್ಜನ್ನು ತೊಗೊಂಡ್ಬಿಟ್ಟು ಅನ್ನ ಮಾಡಿ ಅದಕ್ಕೂ ಕೂಡ ಮಿಕ್ಸ್ ಮಾಡಿ ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಥರ ಐಡಿಯಾ ಮಾಡಿದ್ದೆ ನಾನು. ಯಾಕೆ ಅಂದರೆ ಅವಳು ಬೆಳಿಗ್ಗೆಯಿಂದ ಅಳ್ತಾ ಇದ್ದಾಳೆ. ಏನಕ್ಕಂತ ಅನ್ಕೊಳ್ಕೋರು, ಅವಳು ಬಂದಿದೆ ಅವಳಿಗೆ. ನಮ್ಮಮ್ಮ ಮನೇಲಿ ನನಗೆ ಭಾಳ ಕೆಲಸ ಮಾಡಿಸ್ತಾಳೆ, ಕಸ ಗುಡಿಸು ಅಂತಾಳೆ, ಪಾತ್ರೆ ತೊಳಿ ಅಂತಾಳೆ, ಬಟ್ಟೆ ಹೋಗಿ ಅಂತಾಳೆ, ಅಡುಗೆ ಮಾಡು ಅಂತಾಳೆ, ಮುಖ ತೊಳ್ಕಡ ಸ್ನಾನ ಮಾಡ್ದ ಅಂತ ಕೇಳ್ತಾಳೆ ಅಂತ. ನೋಡಿ ಫ್ರೆಂಡ್ಸ್, ಹೆಂಗೆ ಮಕ್ಕಳಿಗೆ ನೀಟಾಗಿರಿ, ಮನೆ ನೀಟಾಗಿ ಇಟ್ಕೊಳ್ಳಿ, ಹಾಗೆ ಹೀಗೆ ಅಂತ ಹೇಳೋದಿಲ್ಲ ತಪ್ಪಾ? ಏನು ಈ ಥರ ಎಲ್ಲ ಸರ್ಕಸ್ ಮಾಡಿದ್ದಾತು, ದಿನಕ್ಕೆ 20 ಸಲ ಕಾಫಿ ಮಾಡಿದ್ದಾತು, ಆದರೂ ಕಾಫಿ ಕುಡಿಯೋಂಗಿಲ್ಲ. ಅವಳು ಹೆಸರು ಹೇಳೋದು ಕಾಫಿ ಮಾಡ್ತೀನಿ ಕುಡಿ, ಅವಳಿಗೆ ನನ್ನ ಮನಸ್ಸಲ್ಲಿ ಅವಳು ಕಾಫಿ ಮಾಡಿ ಏನೋ ಮಾಡಿ ಕುಡಿಸ್ಬೇಕು ಅಂತ ಕುಡಿಸೋದು. ಹೆಂಗಾಗುತ್ತೆ ಅಂದರೆ ಅವಳು ಕುಡಿತಾ ಇಲ್ಲ, ನಾನು ಕುಡಿತೀನಿ ಕುಡಿಲಿ ಅಂತ ನಾನು ನೋಡೋದು. ಅವಳು ಲೋಟ ನೋಡಿ ಅಲ್ಲೇ ಇಟ್ಟವಳು, ಅವಳು ಬೆನ್ನಿಂದ ಇದೆ ನೋಡಿ ಲೋಟ. ಈಗ ಕೆಲಸ ಮಾಡ್ತಾಳೆ ನನ್ನ ಮಗಳು ನೋಡಿ, ಸಪ್ಪು ತಿಂದಿದ್ದಾಳೆ. ಇದು ಅವಳು ಒರಿಜಿನಲ್ ಫೇಸ್ ಬೆಳಗ್ಗೆಯಿಂದ. ಕಾಫಿ ಕುಡಿ. ಅಳು 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 ಅಳು. ಚಿಕನ್ ತಗೊಂಡು ಬರ್ತೀನಿ, ಚಿಕನ್ ತಿಂತೀಯಾ? ಚಿಕನ್ ತಗೊಂಡ್ಬರಲ್ಲ? ಯಾಕೆ? ಮತ್ತೆ ನಿನ್ನ ಸ್ಮೈಲ್ ಮಾಡಲಿಕ್ಕೆ ಏನನ್ನು ತಂದು ಕೊಡಲಿ? ಈಗ ಮಾಡಿದ್ದೀನಿ ನೋಡು ಅಲ್ಲಿ ಸ್ಮೈಲ್. ಫ್ರೆಂಡ್ಸ್, ನಗೋದಕ್ಕೂ ವ್ಯತ್ಯಾಸ ಇಲ್ವಾ? ನೋಡಿ ಫ್ರೆಂಡ್, ಬೆಳಿಗ್ಗೆಯಿಂದ ಹಿಂಗೆ ಆಟ ಆಡಿಸ್ತಾ ಇದ್ದಾಳೆ, ನಂಗೆ ಹಿಂಗೆ ಬೇಜಾರನ್ನು ಮಾಡಿಸ್ತಾ ಇದ್ದಾಳೆ. ಅವಳು ಯಾಕೆ ಗೊತ್ತಾ, ಅವಳು ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ ಸ್ನಾನ ಮಾಡು ಅಂತ ಮಾಡಿಲ್ಲ. ನೆನ್ನೆ ಮಾಡಿದ್ದಾಳೆ ಸ್ನಾನ, ಬೆಳಿಗ್ಗೆಯಿಂದ ಮಾಡಿದ ಕೂತಾಳೋದಕ್ಕೆ ಬೈಸ್ಕೊಂಡಾಳು, ಅದಕ್ಕೆ ಅಳ್ತಾ ಇರೋದವಳು. ರೀಸನ್ ಅದೇ, ಸ್ನಾನ ಮಾಡೋದು ಹೇಳಿದ್ನಲ್ಲ ಅದೇ ರೀಸನ್ಗೆ ಅಳ್ತಾ ಇದ್ದಾಳೆ. ನಾನು ಸ್ನಾನ ಮಾಡು ಅಂತೀನಿ ಅಂತ ಹೇಳ್ತಾ ಇದ್ದಾಳೆ. ನಾನು ಯಾರಿಗೆ ಹೇಳಿ ಅಂತ ಬೇಕು? ಟೇಕ್ ಎ ಡ್ರಿಂಕ್ ಕಾಫಿ. Pussycat, pussycat, where are you been? Pussycat, pussycat. ಹೇಳು ಅಮ್ಮ. ಡ್ಯಾನ್ಸ್ ಮಾಡು. ಅವೆಲ್ಲ ಡ್ಯಾನ್ಸ್ ಮಾಡೋದಿಲ್ಲ. ಪಾಪ ಪಾಪ ಪಾವ್ ಹೇಳು. ಗೊತ್ತಾಯ್ತಲ್ಲ. ನನಗೆ ಒಂದು ಚಾಲೆಂಜ್ ಮಾಡುವೆಯಾ? ಅದನ್ನು ಆನ್ ದ ಸ್ಪಾಟ್ ಒಂದು ಚಾಲೆಂಜ್ ಕೊಡ್ತೀನಿ, ಮಾಡ್ತೀಯಾ? ಏನು ಅಂತಂತಂದರೆ ಯಾವ್ದಾರ ಒಂದು ಡೈಲಾಗ್ ಹೇಳು. ಯಾವ್ದಾರ ಒಂದು ಡೈಲಾಗ್, ಏನೋ ಒಂದು ಮೂವಿ ಡೈಲಾಗು, ಯಾವ್ದಾರ ಒಂದು ಮೂವಿ ನಿನ್ನ ಡೈಲಾಗು ನೆನಪಿರೋಂಥದ್ದು ಹೇಳು. ಸ್ವಾಮಿ, ಇದನ್ನು ನೀವು ಏಕೆ ಮಾಡಬಾರದು? ಸೂಪರ್. ಟ್ರೆಂಡಿಂಗ್ ಇದೆ, ಅದು ಮಾಡಬೇಕು ಅಂತ. ಹೌದು, ಡೈಲಾಗ್ ಇಲ್ಲದೇ ಬರಲ್ಲ, ಒಂದು ಸಾಂಗ್ ಹೇಳಕ್ ಬರಲ್ಲ. ಸಾಂಗ್ ಹೇಳ್ತಾನೆ ಒಂದು ಕನ್ನಡ ಸಾಂಗ್, ಅದೊಳ ಕನ್ನಡ ಸಾಂಗ್ ಲಿರಿಕ್ಸ್ ಗೊತ್ತಾಯ್ತವ್ರು.
ಚೆನ್ನಾಯ್ತು. ಆಯ್ತು ಮರಿ. ಏನು ಇನ್ಸತ್ತೆ ಆನ್ ಮಾಡಿದೆ. ಕಾಫಿ ಅಮೃತಕ್ಕೆ ಸಮಾನವಾಗಿದೆ. ಮೈಂಡ್ ಎಲ್ಲ ಫ್ರೆಶ್ ಆಗ್ಬಿಡ್ತು, ಟೆನ್ಷನ್ ಎಲ್ಲ ಡಿಲೀಟ್ ಆಗೋಗ್ಬಿಡ್ತು, ನೋವನ್ನೆಲ್ಲ ಮರೆಸ್ಬಿಡ್ತು ಈ ಒಂದು ಕಾಫಿ. ಹೌದಾ? ಐ ಲವ್ ಇಟ್, ಐ ಲವ್ ಇಟ್, ಐ ಲವ್ ಇಟ್. ಐ ನಾಟ್ ಲವ್ ದಿಸ್ ಗ್ಲಾಸ್, ಐ ಲವ್ ಇಟ್ ಕಾಫಿ. ಅಂಡರ್ಸ್ಟ್ಯಾಂಡ್? ಸ್ಟಾಪ್ ದ ವಿಡಿಯೋ. ಯಾಕೆ? ನೋಡಿ, ಈ ಟಾಪ್ ಚೆನ್ನಾಗಿದೆಯಾ? ತುಂಬ ದಿನಗಳಿಂದ ತೊಗೊಂಡಿದ್ದೀನಿ, ಬಟ್ ಇದೆಲ್ಲೂ ಮೀಶೋದಿಂದ ತೊಗೊಂಬಂದಿದ್ದಂಥದ್ದಲ್ಲ. ಈ ಒಂದು ಟಾಪ್ ಬಂದು ನಾನು ಮೈಸೂರಲ್ಲಿ ತೊಗೊಂಡಿದ್ದಂಥದ್ದು. ಮೈಸೂರಲ್ಲಿ ಅಲ್ಲ, ಮೈಸೂರಲ್ಲ, ಎಲ್ಲಪ್ಪ ಅಂತ ಎಲ್ಲಿ ತೊಗೊಂಡಿದ್ದಂತ ನಂಗೆ ಜ್ಞಾಪಕ ಇಲ್ಲ ಫ್ರೆಂಡ್ಸ್. ಮೋಸ್ಟ್ಲಿ ಮೈಸೂರಲ್ಲಿ ಇರಬೇಕು, ಗೊತ್ತಿಲ್ಲ ಅದೇ. ಬಟ್ ಇದು ವೈಟ್ ಕಲರ್ ಏನಿದೆಯಲ್ಲ ಅದು ಹೋಗುತ್ತೆ, ವಾಶ್ ಮಾಡಿದಾಗೆಲ್ಲ ಹೋಗುತ್ತೆ. ಈ ಒಂದು ಕ್ಲಾತ್ ಇದ್ರದ್ದು ಲಿಂಕ್ ಕೊಡೋದಕ್ಕಾಗಲ್ಲ. ಇದೆಲ್ಲಾದರೂ ಮಾರ್ಕೆಟಿಗೆ ಹೋದರೆ ಮಟ್ಟಿದ್ರೆ ಅವಾಗ ಏನಾದರೂ ಹಾಕ್ಕೊಳ್ಳೋದು ಅಂತ ಹಂಗೆ ಇಟ್ಕೊಂಡಿದ್ದೆ. ವಾಶ್ ಮಾಡ್ದಂಗೆಲ್ಲ ವೈಟ್ ತುಂಬಾ ಹೋಗಿದೆ. ಥರ ತುಂಬ ಸ್ಮೂತಾಗಿ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಈ ಒಂದು ಕ್ಲಾತು. ಇದೆಲ್ಲಾದರೂ ಮೀಶೋದಾಗೆ ಬೈ ಮಾಡಿದರೆ ನಾನು ನಿಮಗೆ ಲಿಂಕ್ ಕೊಡ್ತಾಯಿದ್ದೆ. ತುಂಬ ಚೆನ್ನಾಗಿದೆ, ಹಾಕೊಳ್ಳೋಕ್ಕಂತೂ ಮೈ ಮೇಲೆ ಬಟ್ಟೆ ಇದೆಯೋ ಇಲ್ಲ ನನಗಿದೆ ಆ ಥರ ಹಿಂಗಿರಬೇಕು ಕ್ಲಾತ್ಸ್ ಅಂತಂದರೆ. ಕ್ಲಾತ್ಸಲ್ಲಿ ಮೀಶೋದಲ್ಲಿ ಇತ್ತೀಚೆಗೆ ಯಾವುದೂ ಬೈ ಮಾಡಿಲ್ಲ, ಬೈ ಮಾಡೋರು ತುಂಬ ಇದೆ, ಬಟ್ ಅವನ್ನ ಹಾಕ್ಕೊಂಡು ವೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಖಂಡಿತ ಶೇರ್ ಮಾಡ್ಕೊಂಡಿದ್ದೀನಿ. ಅವೆಲ್ಲ ಬಟ್ಟೆಗಳದ್ದು ಕೂಡ ನಾನು ಲಿಂಕ್ ಕೊಡ್ತೀನಿ. ಚೆನ್ನಾಗಿ ಕಾಣ್ತಿದೆಯಲ್ಲ ಇಯರಿಂಗ್ಸು. ಇವತ್ತು ಕೂಡ ನಾವು ಗೋಬಿ ಮಂಚೂರಿ ಮಾಡಿದ್ವಿ. ಗೋಬಿ ಮಂಚೂರಿ ಡೈಲಿ ಸ್ನ್ಯಾಕ್ಸ್ ಆಗಿಬಿಟ್ಟಿದೆ, ಬಟ್ ಇವತ್ತು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಯಾಕೆ ಅಂತಂದರೆ ಎಲೆಕೋಸು ಸ್ವಲ್ಪ ಇತ್ತು, ಅದಕ್ಕೆ ನಾನು ಈರುಳ್ಳಿ ಮಿಕ್ಸ್ ಮಾಡಿಬಿಟ್ಟಿದ್ದೆ, ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗಲಿ ಅಂತೇಳಿ. ಹೋಗೋದಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಬಿಸಿಲು ಫೋಕಸ್ಸಿಗೆ ಯಾಕೋ ನನಗೆ ಹೋಗೋದಕ್ಕೆ ಆಗಲಿಲ್ಲ. ಹೋದರೆ ಇನ್ನೊಂದು ಬಿಸಿಲಿಗೆ ಹೋದರೆ ಇನ್ನೊಂದು ಬ್ಲ್ಯಾಕ್ ಆಗ್ತೀನೇನೋ ಅನ್ನೋ ಒಂದು ಭಯ, ಹಂಗಾಗಿ ಹೋಗಲಿಲ್ಲ. ಇರೋ ಒಂದು ಕೋಸಲ್ಲೇ ನಾನು ಸ್ನ್ಯಾಕ್ಸ್ ಮಾಡಿದ್ದೆ. ಬೇಕಿದೆ ಆ ಸ್ನ್ಯಾಕ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದರೆ ಯಾವುದೋ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ. ನಿಮ್ಗೆ ಗೊತ್ತಿದೆ, ಆ್ಯಸ್ ಯೂಶುವಲ್ ಪಕೋಡ ಮಾಡ್ದಂಗೆ ಡೈಲಿ ಮನೇಲಿ ಪಕೋಡ ಏನು ಮಾಡ್ತೀವಲ್ಲ, ತಿನ್ನಬೇಕು ಅನ್ಸಿದ್ರೆ ತಿಂಡಿ ಜೊತೆಗೆ ಆ ಥರ ಒಂದು ಸ್ನ್ಯಾಕ್ಸ್ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಸಾಯಂಕಾಲದ್ದು ಎವ್ರಿ ಟೈಮ್ ಹಿಂಗೆ ನಾನು ಸ್ವಲ್ಪ ದಿನಗಳ ಹಿಂದೆ ಹಿಂಗೆ ನನಗೆ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ದಿನಾನೂ ನಾನು ಗೋಬಿ ಮಂಚೂರಿ ಮಾಡ್ತಿದ್ದೆ. ಗೋಬಿ ಮಂಚೂರಿ ಎಷ್ಟು ತಿಂದ್ರೂ ಕೂಡ ಗೋಬಿ ಮಂಚೂರಿ ತಿಂತಾನೇ ಇದ್ವಿ. ಅದರಲ್ಲಿ ಈ ಸಲ ಮಾತ್ರ ಕಾರ್ನ್ಫ್ಲೋರ್ದಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬಿಟ್ಟಿದೆ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಹೆಂಗೆ ಬರುತ್ತೆ ನೋಡೋಣ ಅಂತೇಳಿ. ಆದರೆ ಬಟ್ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗಿಬಿಡುತ್ತೆ, ಜಾಸ್ತಿ ಅಲ್ಲೆಲ್ಲ ನೋವು ಬಂದುಬಿಡುತ್ತೆ. ನೋಡ್ಕೊಂಡು ಹಾಕ್ಕೋಬೇಕು. ಈ ಒಂದು ಏನು ಕಾರ್ನ್ಫ್ಲೋರ್ದಿಟ್ಟು, ಅದಕ್ಕೆ ಅಕ್ಕಿ ಕ್ವಾಂಟಿಟಿನೇ ಜಾಸ್ತಿ ಇರಬೇಕು. ಕಾರ್ನ್ಫ್ಲೋರ್ದಿಟ್ಟು ಅದರಲ್ಲಿ ಒಂದು ಅರ್ಧದಷ್ಟು ಇದ್ರನ್ನೇ ಬೆಟರ್ ಅಂತ ಅನಿಸುತ್ತೆ. ನಾನು ಒಂದು ಕಂಡುಹಿಡಿಬೇಕು ಅಂತಲೇ ಹಾಕಿದೆ, ಬಟ್ ಅದು ಜಿಗಿ ಅಂತ ಆಯಿತು. ಹಾಕುವಾಗ ಒಂಥರ ಯಾವುದೋ ಒಂದು ಪೇಸ್ಟ್ ಮಾಡಿ ಒಂಥರ ಹೆಂಗೆ ಅಂತ ಹೇಳೋಕ್ಕಲ್ಲ, ಜೆಲ್ ಥರ ಹಿಂಗೆ ಇಳಿಯೋದು ಟಪ್ ಅಂತ ಆ ಥರ ಆಗುತ್ತೆ ಕಾರ್ನ್ಫ್ಲೋರ್ದಿಟ್ಟು. ಅದದ್ದು ಕಂಡುಹಿಡಿಬೇಕು ಅಂತಲೇ ಜಾಸ್ತಿ ಹಾಕಿ ಮಾಡಿದೆ, ಬಟ್ ಅದು ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗುತ್ತೆ. ಇದೆಲ್ಲ ತಿಂದುಬಿಟ್ರೆ ಇದೆಲ್ಲನೂ ಪೇಯ್ನ್ ಬಂದುಬಿಡುತ್ತೆ ಫ್ರೆಂಡ್ಸ್. ಆ ಥರ ಜಾಸ್ತಿ ಕಾರ್ನ್ಫ್ಲೋರ್ದಿಟ್ಟು ಹಾಕೋಕ್ಕೆ ಹೋಗ್ಬಾರ್ದು. ಬನ್ನಿ ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನು ಇವತ್ತೂ ಕೂಡ ಮಾಡಿದ್ದೆ. ಏನು ಅಂತಂದರೆ ಸಾಯಂಕಾಲದ ದಿನವೂ ಮಾಡ್ತೀವಿ ಅಂತಲೇ ಹೇಳ್ಬೋದು, ಅಪರೂಪಕ್ಕೆ ಅಂತ ಏನಿಲ್ಲ. ಇವತ್ತು ಕೂಡ ಮಾಡಿದ್ದೆ ಈ ಒಂದು ಸ್ನ್ಯಾಕ್ಸು. ಇಷ್ಟು ಮಿಕ್ಕಿದ್ದಾವೆ, ಜಾಸ್ತಿ ಕ್ರಿಸ್ಪಿ ಆಗಿರುತ್ತೆ ಅಂತ ಕ್ರಿಸ್ಪಿ. ಅಗಿವಾಗ ಜಿಗಿ ಅನ್ಸುತ್ತೆ. ಹಂಗಾಗಿ ಸ್ವಲ್ಪ ನಮಗೆ ಈ ಥರ ಜಿಗಿ ಅನಿಸ್ಕೊಳ್ಳೋದಂದರೆ ನೀವು ಕಾರ್ನ್ಫ್ಲೋರ್ ಹಿಟ್ಟು ಅರ್ಧದಷ್ಟು ಹಾಕಬೇಕು. ಅಕ್ಕಿ ಟೆಸ್ಟ್ ಹಾಕ್ತಿರಲ್ವ ಅದ್ರದ್ದು ಅರ್ಧದಷ್ಟು ನೀವು ಕಾರ್ನ್ಫ್ಲೋರ್ ಹಿಟ್ಟು ಹಾಕಬೇಕು. ಕಾರ್ನ್ಫ್ಲೋರ್ ಹಿಟ್ಟು ಜಾಸ್ತಿ ಹಾಕ್ತೀವಿ ಅಥವಾ ಈಕ್ವಲಾಗಿ ಹಾಕ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ರಬ್ಬರ್ ಥರ ಆಗಿಬೇಕಾಗುತ್ತೆ. ರಬ್ಬರ್ ಅಂತ ಏನು ಮೆಕ್ಕೆಜೋಳ ಗಟ್ಟಿ ಇರೋದನ್ನ ನಾವು ತಿನ್ನೋದಕ್ಕೆ ಆಗೋದೇ ಇಲ್ವಲ್ಲ, ಆ ಥರ ಒಂದು ಇದು ಆ ಥರ ಒಂದು ಅರ್ಧದ ಭಾಗದಷ್ಟು ಇದು ಫೀಲ್ ಕೊಡುತ್ತೆ. ಯಪ್ಪ ಇದನ್ನು ಪಗಿಬೇಕು ಅಂತೇಳಿ. ಲಾಸ್ಟ್ ಟೈಮ್ ಮಾಡಿದ್ದು ಸಖತ್ ಚೆನ್ನಾಗಿತ್ತು. ಕ್ರಿಸ್ಪಿಯಾಗಿತ್ತು, ಕರೆಕ್ಟಲ್ಲಿ ಹಾಕಿದ್ದೆ. ಅಕ್ಕಿ ಕ್ವಾಂಟಿಟಿನೇ ಅಕ್ಕಿ ಹಸಿಟ್ಟು ಏನಿರುತ್ತಲ್ಲ ಅದು ಕ್ವಾಂಟಿಟಿ ಜಾಸ್ತಿ ಇತ್ತು, ಇದು ಸ್ವಲ್ಪ ಕಮ್ಮಿ ಇತ್ತು. ಅದು 5 ಸ್ಪೂನ್ ಹಾಕಿದೆ, ಇದನ್ನು 3 ಸ್ಪೂನ್ ಹಾಕಿದೆ. ಹಂಗಾಕಿದೆ. ತುಂಬಾ ಟೇಸ್ಟಿಗೆ ತುಂಬ ಚೆನ್ನಾಗಿತ್ತು. ನಮ್ಮ ಆಶೆ ಇಷ್ಟಪಡ್ತಿದ್ಲು. ಈ ಸಲ ಮಾತ್ರ ಜಾಸ್ತಿ ಹಾಕಿದ್ರೆ ಯಾವ ಟೇಸ್ಟ್ ಬರುತ್ತೆ, ಯಾವ ಥರ ಇರುತ್ತೆ ಅಂತೇಳಿ ನಾನು ಟೆಸ್ಟ್ ಮಾಡಿದ್ದು. ಜಾಸ್ತಿ ಹಾಕಿದರೆ ತಿನ್ನೋದಕ್ಕಾಗೋದಿಲ್ಲ. ಓಕೆನಾ ಫ್ರೆಂಡ್ಸ್, ಇದು ನೆನೆಯಿಂದಲೂ ಕೂಡ ಈ ಒಂದು ವ್ಲಾಗ್ನ ನಾನು ತೊಗೊಂಡಿದ್ದೀನಲ್ಲ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತೀವಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿದ್ರೆ ಮರಿಬೇಡಿ ಅಂತ ಹೇಳ್ತೆ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ನ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.